ನ್ಯೂಸ್ ಪೋಸ್ಟ್ಗೆ ಸ್ವಾಗತ. ನಾನು ಉಷಾ. ಇದು ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತಕ್ಕೆ ಹೊಡೆದ ಬಂಪರ್ ಲಾಟರಿ. ಇದು ಶತಮಾನದ ಮಹಾ ಒಪ್ಪಂದ. 2 ದಶಕಗಳ ಸುದೀರ್ಘ ಮಾತುಕತೆ ಬಳಿಕ ಬಿದ್ದ ಮೊಹರು. ದ್ವಿಪಕ್ಷೀಯ ವ್ಯಾಪಾರ, ಸುಂಕ ಕಡಿತ, ಮಾರುಕಟ್ಟೆ ಅಡೆತಡೆಗಳ ನಿವಾರಣೆ, ಅತಿದೊಡ್ಡ ಸರಕು ವ್ಯಾಪಾರ ಪಾಲುದಾರಿಕೆ, ಸುಂಕಣ್ಣನ ತೆರಿಗೆ ಪ್ರಹಾರ ಹಾಗೂ ಯುದ್ಧದ ಕಾರ್ಮೋಡದ ನಡುವೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಮುಕ್ತ ಮುಕ್ತ ಮುಕ್ತ. ಇವತ್ತು ಭಾರತದ ಪಾಲಿಗೆ ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಯುರೋಪಿಯನ್ ಯೂನಿಯನ್ ಜೊತೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. 2007ರಲ್ಲಿ ಶುರುವಾಗಿದ್ದ ಅಡೆತಡೆಗಳನ್ನ ಎದುರಿಸಿದ್ದ ಮಾತುಕತೆಗೆ ಇವತ್ತು ಅಧಿಕೃತವಾಗಿ ಸಹಿ ಹಾಕುವ ಮೂಲಕ ಅಂತ್ಯ ಹಾಡಿದ್ದಾರೆ. ಸುದೀರ್ಘ ಕಾಲದಿಂದ ಬಾಕಿ ಉಳಿದಿದ್ದ ಐತಿಹಾಸಿಕ ಒಪ್ಪಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ EU ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ರುಜು ಒತ್ತಿದ್ದಾರೆ. ಈ ಒಪ್ಪಂದದಿಂದಾಗಿ ಯುರೋಪ್ನ ಐಷಾರಾಮಿ ಕಾರುಗಳ ಮೇಲಿನ ಆಮದು ಸುಂಕ ಇಳಿಕೆಯಾಗಲಿದೆ. ಇನ್ನು ಸೇವಾ ವಲಯಗಳಲ್ಲಿ ನಿಯಮ ಸಡಿಲಿಕೆಯ ಸಾಧ್ಯತೆ ಇದ್ದು, ಭಾರತದ ಜವಳಿ, ಚರ್ಮೋದ್ಯಮ, ವಸ್ತ್ರ, ಆಭರಣ, ಹರಳು ಹಾಗೂ ಕರಕುಶಲ ಉತ್ಪನ್ನಗಳು ಸುಂಕರಹಿತವಾಗಿ ಯುರೋಪ್ಗೆ ಪ್ರವೇಶ ಮಾಡಲಿದೆ. ಇನ್ನು ಭಾರತದ ರೈತರು, ಸಣ್ಣ ಕೈಗಾರಿಕೆಗಳಿಗೆ ಯುರೋಪ್ನಲ್ಲಿ ಮುಕ್ತ ಮಾರುಕಟ್ಟೆ ಲಭ್ಯವಾಗಲಿದೆ. ವ್ಯಾಪಾರ ಅಷ್ಟೇ ಅಲ್ಲದೆ ರಕ್ಷಣೆ, ಭಯೋತ್ಪಾದನೆ, ಸೈಬರ್ ಸೆಕ್ಯುರಿಟಿಗೂ ಸಹಕಾರ ಹೆಚ್ಚಾಗಲಿದೆ. ಈ ಒಪ್ಪಂದವನ್ನ ಯುರೋಪಿಯನ್ ಒಕ್ಕೂಟ ಮದರ್ ಆಫ್ ಆಲ್ ಡೀಲ್ ಅಂತ ಕರೆದಿದೆ. ಈ ಒಪ್ಪಂದ ತೆರಿಗೆ ಸಮರದ ವಿರುದ್ಧ ಬಲು ದೊಡ್ಡ ಸಂದೇಶ ಅಂತ ಅಮೆರಿಕಾದ ತೆರಿಗೆ ಪ್ರಹಾರವನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿ ಐರೋಪ್ಯ ಒಕ್ಕೂಟದ ಅಧ್ಯಕ್ಷ ಆಂಟೋನಿಯೋ ತಿವಿದಿದ್ದಾರೆ. ಮದರ್ ಆಫ್ ಆಲ್ ಡೀಟೇಲ್ಸ್ ಎನಿಸಿಕೊಂಡಿರುವ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಇದು ಬರೀ ವ್ಯಾಪಾರ ಒಪ್ಪಂದವಲ್ಲ, ಬಾಂಧವ್ಯದ ಬಲ ಅಂತ ಬಣ್ಣಿಸಿದ್ದಾರೆ. ಇತ್ತ ಐರೋಪ್ಯ ಒಕ್ಕೂಟ ಭಾರತದ ನಡುವಿನ ಐತಿಹಾಸಿಕ ಒಪ್ಪಂದಕ್ಕೂ ಅಮೆರಿಕ ತಗಾದೆ ತೆಗೆದಿದೆ. ಮುಕ್ತ ವ್ಯಾಪಾರಕ್ಕೆ ಸಹಿ ಹಾಕುವ ಮೂಲಕ ತಮ್ಮ ವಿರುದ್ಧದ ಯುದ್ಧಕ್ಕೆ ತಾವೇ ಫೈನಾನ್ಸ್ ಮಾಡ್ತಿದ್ದಾರೆ ಅಂತ ಅಮೆರಿಕಾದ ಹಣಕಾಸು ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಕಿಚಾಯಿಸಿದ್ದಾರೆ. ಈ ನಡೆಯಿಂದ ಅಮೆರಿಕಾದ ತ್ಯಾಗಕ್ಕೆ ಮಹತ್ವ ಇಲ್ಲದಂತಾಗಿದೆ, ಪರೋಕ್ಷವಾಗಿ ರಷ್ಯಾಗೆ ಆರ್ಥಿಕ ಲಾಭ ಮಾಡಿದಂತಾಗುತ್ತೆ ಅಂತ ಕಾಲೆಳೆಯುವ ಯತ್ನ ನಡೆಸಿದ್ದಾರೆ. ಒಟ್ಟಾರೆ ಜಾಗತಿಕ ಆರ್ಥಿಕತೆಯ ಅನಿಶ್ಚಿತತೆ ವೇಳೆಯೇ ಐರೋಪ್ಯ ಒಕ್ಕೂಟದ ಜೊತೆ ಭಾರತ ಹಾಕಿರುವ ಒಂದೇ ಒಂದು ಸೈನ್ ನೂರಾರು ಸಂದೇಶಗಳನ್ನ ರವಾನಿಸಿದೆ. ದೊಡ್ಡಣ್ಣನ ಪಾಳೇಗಾರ ಸಂಸ್ಕೃತಿಗೆ ಸೆಡ್ಡು ಹೊಡೆಯುವ ಮೂಲಕ ಜಾಗತಿಕ ದುನಿಯಾದಲ್ಲಿ ಭಾರತವೇ ಬಿಗ್ ಬಾಸ್ ಆದಂತಿದೆ. ಇದು ಬರೀ ಕಾಗದದ ಮೇಲಿನ ಸಹಿಯಲ್ಲ, ವಿಶ್ವದ 2 ದೊಡ್ಡ ಪ್ರಜಾಪ್ರಭುತ್ವ ದೇಶಗಳ ಹೊಸ ಮೈಲಿಗಲ್ಲು ಅಂತಾನೆ ವಿಶ್ಲೇಷಿಸಲಾಗ್ತಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.